ಬಂಧುಗಳೇ, ನಮಸ್ಕಾರ. ನಮ್ಮ ಇಷ್ಟಗಳು, ಆಸೆ ಆಕಾಂಕ್ಷೆಗಳು, ಜೀವನದ ಉದ್ದೇಶಗಳು ಈಡೇರಲು ನಾವು ತುಂಬ ಕಷ್ಟಪಡುತ್ತೇವೆ. ಸುಲಭವಾಗಿ ನಮ್ಮ ಜೀವನದಲ್ಲಿ ನಮಗೆ ಸಿಗುವುದನ್ನು ನಾವು ಪಡೆದುಕೊಳ್ಳಬಹುದು. ಅದು ಹೇಗೆ ಸಾಧ್ಯವಿದೆ ಎನ್ನುವ ಕುತೂಹಲ ಇದ್ದಲ್ಲಿ ಇಂದಿನ ಮಾಹಿತಿಯನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಗಮನವಿಟ್ಟು ಕೇಳಿಸಿಕೊಳ್ಳಿ. ಎಂದಿನಂತೆ ಮನೆ ವಾಸ್ತು ಮತ್ತು ವಿನ್ಯಾಸಗಳ ಮಾಹಿತಿಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ದಿನನಿತ್ಯದ ಜೀವನದಲ್ಲಿ ನಮ್ಮ ಜೀವನ ನಿರ್ವಹಣೆಗಾಗಿ ನಮಗೆ ಹಣದ ಅವಶ್ಯಕತೆ ಬಹಳ ಮುಖ್ಯವಾಗಿರುತ್ತದೆ. ಹಣ ಇಲ್ಲದೆ ಏನೂ ಮಾಡಲಾಗದ ಸ್ಥಿತಿಯಲ್ಲಿ ಇಂದಿನ ಜನರ ಜೀವನ ಪದ್ಧತಿ ಬಂದು ನಿಂತಿದೆ. ಕೆಲವರ ಜೀವನದಲ್ಲಿ ಯಾವುದೇ ಕೆಲಸವನ್ನು ಪ್ರಾರಂಭಿಸಿದರೂ ಅವರಿಗೆ ಉತ್ತಮ ಆದಾಯವೂ ಅದರಿಂದ ದೊರೆಯುತ್ತದೆ, ನೆಮ್ಮದಿಯೂ ದೊರೆಯುತ್ತದೆ. ಆದರೆ ಇನ್ನು ಕೆಲವರು ಜೀವನದಲ್ಲಿ ಯಾವ ಕೆಲಸವನ್ನು ಮಾಡಿದರೂ ಅವರಿಗೆ ತಕ್ಕ ಪ್ರತಿಫಲ ಸಿಗದೆ ಜೀವನದಲ್ಲಿ ತುಂಬ ನೊಂದುಕೊಂಡು ಇರುತ್ತಾರೆ, ನಷ್ಟವನ್ನು ಹೊಂದುತ್ತಾರೆ. ಇಂತಹ ಸಮಸ್ಯೆಗಳು ಯಾವ ಕಾರಣಕ್ಕಾಗಿ ಉಂಟಾಗುತ್ತದೆ ಎನ್ನುವುದನ್ನು ಪರಿಶೀಲಿಸುತ್ತಾ ಮುಂದುವರೆದಾಗ ಇಂತಹ ವ್ಯಕ್ತಿಗಳ ಜೀವನದಲ್ಲಿ ಅವರು ಉದ್ಯೋಗ ಮಾಡುವ ಸ್ಥಳ ಮತ್ತು ವಾಸ ಮಾಡುವ ಮನೆ ಮತ್ತು ಮನೆಯ ವಠಾರದಲ್ಲಿ ಪ್ರಕೃತಿಯಲ್ಲಿನ ಪಂಚಭೂತ ಅವಶ್ಯಕತೆಗಳನ್ನು ಅವರು ತದ್ವಿರುದ್ಧವಾದ ದಿಕ್ಕುಗಳಲ್ಲಿ ವ್ಯವಸ್ಥೆ ಮಾಡಿಕೊಂಡಿರುವುದೇ ಮುಖ್ಯ ಕಾರಣವಾಗಿರುತ್ತದೆ. ಬಂಧುಗಳೇ, ನೀವು ನಿಮ್ಮ ಸುತ್ತಮುತ್ತ ತುಂಬ ಮನೆಗಳನ್ನು ಗಮನಿಸುತ್ತಿರುವಿರಿ. ಕೆಲವೊಂದು ಮನೆಗಳಲ್ಲಿ ವಾಸ ಮಾಡುವವರನ್ನು ನೀವು ಗಮನಿಸಿದರೆ ಅವರು ತುಂಬ ಸಿರಿವಂತರಾಗಿ ಇರಬಹುದು. ಅವರಲ್ಲಿನ ಆರ್ಥಿಕ ಪರಿಸ್ಥಿತಿ ತುಂಬ ಚೆನ್ನಾಗಿರಬಹುದು. ನೀವು ಕೂಡ ಅವರಂತೆ ಒಂದು ಸುಂದರವಾದ ಮನೆಯನ್ನು ಕಟ್ಟಬೇಕು ಅಥವಾ ಅವರಂತೆ ಐಷಾರಾಮಿ ಜೀವನವನ್ನು ನಡೆಸಬೇಕು ಎನ್ನುವ ಯೋಚನೆಯನ್ನು ಮಾಡಿರಬಹುದು. ಅದು ಸಾಧ್ಯವಾಗುತ್ತಿಲ್ಲ ಎನ್ನುವ ನೋವು ನಿಮ್ಮಲ್ಲಿರಬಹುದು. ಇದಕ್ಕಾಗಿ ನೀವು ಅವರ ಮನೆಯಲ್ಲಿರುವ ನೀರಿನ ಮೂಲಗಳು, ಅಡುಗೆ ಮನೆ, ಬಾತ್ರೂಮ್, ಟಾಯ್ಲೆಟ್ ರೂಮ್, ಅವರು ಮನೆಗೆ ನೀಡಿರುವ ಮುಖ್ಯ ದ್ವಾರಗಳು, ಅವರು ವಿರಮಿಸುವ ಕೋಣೆಗಳು, ಅದರಲ್ಲಿ ವಸ್ತುಗಳನ್ನು ಜೋಡಿಸಿರುವ ವಿನ್ಯಾಸಗಳನ್ನು ಗಮನಿಸಿದರೆ ಅವರ ಮನೆಯ ಯಾವ ದಿಕ್ಕುಗಳಲ್ಲಿ ಹೆಚ್ಚು ಭಾರಗಳನ್ನು ಇರಿಸಿದ್ದಾರೆ ಎನ್ನುವ ಸಣ್ಣ ಜಾಣತನ ನಿಮ್ಮಲ್ಲಿದ್ದರೆ ನೀವು ಅವರಂತೆ ದಿಕ್ಕು ಪ್ರಕಾರವಾಗಿ ತಜ್ಞರ ಮಾರ್ಗದರ್ಶನ ಪಡೆದು ನಿಮ್ಮ ಮನೆಯನ್ನು ವಿನ್ಯಾಸಗೊಳಿಸಿದರೆ ಅದ್ಭುತವಾಗಿ ನೀವು ಕೂಡ ಸುಖ, ಶಾಂತಿ, ನೆಮ್ಮದಿಯ ಜೀವನವನ್ನು ನಡೆಸಲು ವಾಸ್ತು ನಿಯಮಗಳು ನಿಮ್ಮ ಮನೆಯಲ್ಲೂ ಪರಿಣಾಮ ಬೀರಲಾರಂಭಿಸುತ್ತದೆ. ಬಂಧುಗಳೇ, ಕೆಲವರ ಜೀವನದಲ್ಲಿ ಸರಿಯಾದ ಮಾರ್ಗದರ್ಶನದ ಕೊರತೆಯಿಂದ ಮನೆಯಲ್ಲಿ ವಾಸ್ತು ಮಾಡಿದರೂ ನೆಮ್ಮದಿ ಕಾಣದವರಿದ್ದಾರೆ. ಇದು ಯಾಕೆ ಆಗಿದೆ? ವಾಸ್ತು ಮಾಡಿಸಿಯೂ ಏನೂ ಪ್ರಯೋಜನವಾಗಲಿಲ್ಲ ಎನ್ನುವ ನೋವು ನಿಮ್ಮಲ್ಲಿಯೂ ಇರಬಹುದು. ಇಲ್ಲಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ವಾಸ್ತು ಮಾಡಿಸಿದರೆ ಅಥವಾ ನಿಮಗಿರುವ ವಾಸದ ಮನೆಯಲ್ಲಿ ಲಭ್ಯವಿರುವ ಸ್ಥಳಕ್ಕೆ ಅನುಗುಣವಾಗಿ ನೀವು ನಿಮ್ಮ ಮನೆಯಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡಿಸಿದರೆ ಅಲ್ಲಿ ವಾಸ್ತುವು ಪ್ರಕೃತಿಯ ನಿಯಮಗಳಿಗೆ ತದ್ವಿರುದ್ಧವಾದರೆ ನಿಮ್ಮನ್ನು ಜೀವನ ಪರ್ಯಂತ ಒಂದಲ್ಲ ಒಂದು ರೂಪದಲ್ಲಿ ಸಮಸ್ಯೆಗಳನ್ನು ಅನುಭವಿಸುವಂತೆ ಮಾಡುತ್ತದೆ. ನಮ್ಮ ಮನೆಯಲ್ಲಿ ವಾಸ್ತುದೋಷವು ಈ ಕೆಳಗೆ ವಿವರಿಸಿದಂತೆ ಪರಿಣಾಮವನ್ನು ಬೀರಬಹುದು. ನಾವು ವಾಸ ಮಾಡುವ ಸ್ಥಳದಲ್ಲಿ ನಮಗೆ ಗೊತ್ತಿದ್ದು ಗೊತ್ತಿಲ್ಲದಂತೆ ಇರುವ ಕೆಲವೊಂದು ವಾಸ್ತುದೋಷಗಳು ನಮಗೆ ಒಂದು ಸುಂದರವಾದ ಮನೆಯನ್ನು ಕಟ್ಟುವಂತೆಯೂ ಪ್ರೇರೇಪಿಸಬಹುದು. ಆದರೆ ಮನೆಯ ಕೆಲಸವನ್ನು ಅರ್ಧದಲ್ಲಿ ನಿಲ್ಲಿಸುವಂತೆ ಆಗಬಹುದು. ನೀವು ಸಾಲವನ್ನು ಮಾಡುವಂತಾಗಬಹುದು. ಆದರೆ ನೀವು ಸಾಲವನ್ನು ಮರುಪಾವತಿಸಲು ಸಾಧ್ಯವಾಗದೆ ನಿಮಗಿರುವ ಆಸ್ತಿ ಅಥವಾ ಆರ್ಥಿಕ ಮೂಲಗಳು ಹರಾಜಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ನೀವು ಐಷಾರಾಮಿ ಜೀವನ ನಡೆಸುವಂತಾಗಬಹುದು. ಅಥವಾ ಇತರರನ್ನು ಗಮನಿಸಿ ನಾವು ಕೂಡ ಕಾರು, ವಾಹನ ಖರೀದಿಸುವಂತಾಗಬಹುದು. ಆದರೆ ಇಂತಹ ಜೀವನವನ್ನು ನಾವು ಶಾಶ್ವತವಾಗಿ ಅನುಭವಿಸಲು ಸ್ವಲ್ಪ ಕಷ್ಟವಾಗಬಹುದು. ನೀವು ವಿಪರೀತ ಸಾಲಗಾರರಾಗಬಹುದು. ಆದರೆ ನಿಮ್ಮ ಮುಂದಿನ ಪೀಳಿಗೆಯವರು ನೀವು ಇರುವಾಗ ಇದ್ದ ಸುಖವನ್ನು ಅನುಭವಿಸಲು ಸಾಧ್ಯವಾಗದೆ ನೆಮ್ಮದಿ ಇಲ್ಲದ ಜೀವನವನ್ನು ಮನೆವಾಸ್ತು ದೋಷದಿಂದ ಅನುಭವಿಸುವಂತಾಗುತ್ತದೆ. ನಮ್ಮ ವಾಸದ ಮನೆಗೆ ಪಶ್ಚಿಮ ನೈಋತ್ಯ ದಿಕ್ಕುಗಳ ಬೀದಿಯ ನೋಟ, ಪೂರ್ವ ಆಗ್ನೇಯದ ದಿಕ್ಕುಗಳ ಬೀದಿಯ ನೋಟ ಮತ್ತು ದಕ್ಷಿಣದ ದಿಕ್ಕುಗಳ ಬೀದಿಯ ನೋಟವಿದ್ದು ಇದೇ ದಿಕ್ಕುಗಳಿಗೆ ಇಳಿಜಾರು ಉಂಟಾದಾಗ ಅಥವಾ ಮಳೆಯ ನೀರು, ಮನೆಯಲ್ಲಿ ಉಪಯೋಗಿಸಿದ ನೀರು ಈ ದಿಕ್ಕಿಗೆ ಹರಿದು ಹೋಗುತ್ತಿದ್ದರೆ
ಇಂತಹ ಸ್ಥಳದಲ್ಲಿ ವಾಸವಿರುವ ಗಂಡಸರು ಕ್ರಮೇಣ ಸಾಲಗಾರರಾಗಿ ಸಾಲವನ್ನು ಮರುಪಾವತಿಸಲು ವಿಫಲರಾಗಬಹುದು. ನಮ್ಮ ವಾಸದ ಮನೆಯ ದಕ್ಷಿಣ ದಿಕ್ಕು ಪೂರ್ವಾಗ್ನೇಯ ದಿಕ್ಕು ತಗ್ಗಾಗಿ ಅಲ್ಲಿ ಯಾವುದೇ ಕೆರೆ, ಬಾವಿ, ನೀರಿನ ಮೂಲಗಳು ಇದ್ದಾಗ ಅಥವಾ ಅದೇ ದಿಕ್ಕಿನ ಕಡೆಗೆ ನೀರು ಹರಿದು ಹೋಗುವ ಚರಂಡಿ, ನದಿ, ಕಾಲುವೆಗಳು ಇದ್ದಾಗ ಇಂತಹ ಮನೆಯಲ್ಲಿ ವಾಸವಿರುವ ಹೆಂಗಸರು ದೀರ್ಘಕಾಲದ ಅನಾರೋಗ್ಯ ಪೀಡಿತರಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ವಿಪರೀತ ಖರ್ಚು ವೆಚ್ಚಗಳು ಉಂಟಾಗುತ್ತಿರುತ್ತದೆ. ನಮ್ಮ ವಾಸದ ಮನೆಗೆ ವಾಯುವ್ಯ ದಿಕ್ಕಿನಲ್ಲಿ ಮುಖ್ಯ ದ್ವಾರಗಳು ಬಂದಾಗ ನಮ್ಮ ಬಳಿ ಹಣವಿದ್ದರೂ ಅಥವಾ ನಮ್ಮ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದ್ದರೂ ನಮ್ಮಲ್ಲಿ ಇದ್ದ ಹಣವನ್ನು ಬ್ಯಾಂಕುಗಳಲ್ಲಿ ಅಥವಾ ಇತರ ಕಡೆಗಳಲ್ಲಿ ಸಂಗ್ರಹಿಸಿಟ್ಟು ವಿನಾಕಾರಣ ಸಾಲವನ್ನು ತೆಗೆದುಕೊಂಡು ಅದನ್ನು ಖರ್ಚು ಮಾಡಿ ಅದಕ್ಕೆ ಬಡ್ಡಿಯನ್ನು ಕಟ್ಟುವ ಪರಿಸ್ಥಿತಿ ಉಂಟಾಗುತ್ತದೆ. ಇದರಿಂದ ಯಾವುದೇ ಲಾಭ ಇರದಿದ್ದರೂ ಅವರ ಮನಸ್ಸಿನಲ್ಲಿ ಬೇರೆಯೇ ಆಲೋಚನೆ ಇದ್ದರೂ ಇಂತಹ ದ್ವಾರ ಇರುವ ಮನೆಯಲ್ಲಿ ವಾಸಿಸುವವರಲ್ಲಿ ಮಾತ್ರ ಈ ಲಕ್ಷಣಗಳು ಹೆಚ್ಚಾಗಿ ಕಂಡುಬರುತ್ತದೆ. ಬಂಧುಗಳೇ, ನಮ್ಮ ಜೀವನದಲ್ಲಿ ನಮ್ಮ ಉದ್ದೇಶಗಳು, ಆಸೆಗಳು ಈಡೇರಲು ನಮ್ಮ ವಾಸದ ಮನೆಯಲ್ಲಿ ಮನೆ ವಾಸ್ತುವನ್ನು ಅಚ್ಚುಕಟ್ಟಾಗಿ ವಿನ್ಯಾಸ ಮಾಡಿರಲೇಬೇಕು. ನಮ್ಮ ವಾಸದ ಮನೆಯು ಸ್ವಂತದ್ದೂ ಆಗಿರಲಿ ಅಥವಾ ಬಾಡಿಗೆ ಮನೆಯೇ ಆಗಿರಲಿ, ಅಲ್ಲಿ ವಾಸ್ತು ವಿನ್ಯಾಸಗಳು ಪ್ರಕೃತಿಯ ಮೂಲಭೂತ ಅವಶ್ಯಕತೆಗಳಿಗೆ ತದ್ವಿರುದ್ಧವಾದಾಗ ಅಲ್ಲಿ ವಾಸ ಮಾಡುವವರ ಜೀವನವು ಬದಲಾಗಿರುತ್ತದೆ. ವಾಸದ ಮನೆಯ ವಾಸ್ತು ಸರಿ ಇದ್ದವರು ಮಾತ್ರ ಜೀವನದಲ್ಲಿ ಯಶಸ್ಸನ್ನು ಅನುಭವಿಸುತ್ತಾರೆ ಹೊರತು ವಾಸದ ಮನೆಯ ವಾಸ್ತು ತದ್ವಿರುದ್ಧವಾಗಿರುವ ಮನೆಯಲ್ಲಿ ವಾಸ ಇರುವವರು ಯಾರೂ ನೆಮ್ಮದಿಯನ್ನು ಶಾಶ್ವತವಾಗಿ ಅನುಭವಿಸಲು ಸಾಧ್ಯವಾಗುವುದೇ ಇಲ್ಲ. ಇದು ನಮ್ಮ ಕೆಲವೊಂದು ಸಮೀಕ್ಷೆಯಲ್ಲಿ ಗಮನಕ್ಕೂ ಬಂದಿದೆ. ಅಂಥವರು ಎಂತಹ ಮಹಾನ್ ಸಾಧಕರ ಮಾರ್ಗದರ್ಶನ ಪಡೆದರೂ ಅವರ ಮನಸ್ಸಿನಲ್ಲಿ ಒಂದು ಕ್ಷಣ ಮಾತ್ರ ಬದಲಾವಣೆಯ ಯೋಚನೆಗಳು ಉಂಟಾಗಬಹುದು. ಸಾಧಕರು ಬೇರೆ ಸ್ಥಳದಲ್ಲಿ ನೀಡಿದ ಮಾಹಿತಿಯನ್ನು ಅವರಿಗೆ ಪ್ರೇರೇಪಿಸುವಂತಾಗಬಹುದು. ಆದರೆ ಅಂತಹ ಮಾರ್ಗದರ್ಶನ ಪಡೆದವರು ಕ್ರಮೇಣ ಅವರ ವಾಸದ ಮನೆಯಲ್ಲಿ ಬಂದು ನೆಲೆಸಿದಾಗ ಅಲ್ಲಿನ ವಾಸ್ತುದೋಷವು ಅವರ ಯಶಸ್ಸಿನ ದಾರಿಗೆ ಮುಳ್ಳಾಗಬಹುದು. ಆದುದರಿಂದ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವ ಮೊದಲು ನಿಮ್ಮ ವಾಸದ ಮನೆಯನ್ನು ವಾಸ್ತು ಪ್ರಕಾರವಾಗಿ ಸರಿಯಾದ ಮಾರ್ಗದರ್ಶನ ಪಡೆದು ನಿರ್ಮಿಸಲು ಮುಂದಾಗಿ. ಅಥವಾ ನಿಮ್ಮ ಹಳೆಯ ಮನೆಯಲ್ಲಿ ನೆಮ್ಮದಿಯೇ ಇಲ್ಲವಾದರೆ ನಿಮ್ಮ ಮನೆಯನ್ನು ಸೂಕ್ತ ಮಾರ್ಗದರ್ಶಕರ ನೆರವು ಪಡೆದುಕೊಂಡು ವಾಸ್ತು ಪ್ರಕಾರವಾಗಿ ವಿನ್ಯಾಸಗೊಳಿಸಿದರೆ ನಿಮ್ಮ ಜೀವನದಲ್ಲಿ ನಿಮ್ಮ ಜೀವಿತಾವಧಿಯಲ್ಲಿ ಇರುವ ಆಸೆ, ಆಕಾಂಕ್ಷೆಗಳು, ಉದ್ದೇಶಗಳನ್ನು ಹಂತ ಹಂತವಾಗಿ ಬಹುಬೇಗ ಪಡೆದುಕೊಳ್ಳಲು ಸಹಾಯವಾಗಬಹುದು. ನಿಮಗೆ ನಮ್ಮ ಮಾರ್ಗದರ್ಶನ ಬೇಕಾದಲ್ಲಿ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಮಾರ್ಗದರ್ಶನದ ನೋಟಿಫಿಕೇಷನ್ ಬೇಗ ಪಡೆದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಟ್ಟು ಇತರರಿಗೂ ಶೇರ್ ಮಾಡಲು ಮರೆಯದಿರಿ. ಧನ್ಯವಾದಗಳು.